ಚಿನ್ನ ಆಯ್ತು, ಬೆಳ್ಳಿ ಆಯ್ತು, ಹಣ ಆಯ್ತು, ಈಗ ಸಿಲಿಂಡರ್ ಸರದಿ. ನೆಲಮಹಡಿಯ ಮನೆಯಲ್ಲಿ ಕಳ್ಳರ ಕೈಚಳಕ. ಇಷ್ಟು ದಿನ ಕಳ್ಳರು ಚಿನ್ನ, ಬೆಳ್ಳಿ, ಹಣ ಹೀಗೆ ಬೆಲೆ ಬಾಳುವಂತಹ ವಸ್ತುಗಳನ್ನ ಕಳ್ಳತನ ಮಾಡ್ತಿದ್ರು. ಆದ್ರೆ ಇದೀಗ ಸಿಲಿಂಡರ್ನ ಸರದಿ ಶುರುವಾಗಿದೆ. ಇಲ್ಲೊಬ್ಬ ಖದೀಮ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡು ಪರಾರಿ ಆಗ್ತಾ ಇದ್ದಾನೆ. ಇಷ್ಟು ದಿನ ಕಳ್ಳರು ಚಿನ್ನ, ಬೆಳ್ಳಿ ಬೆಲೆ ಬಾಳುವಂತಹ ವಸ್ತುಗಳನ್ನ ಕದಿತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಹೌದು, ಇತ್ತೀಚೆಗೆ LPG ಗ್ಯಾಸ್ ಸಿಲಿಂಡರ್ಗಳ ಅಭಾವ ಹೆಚ್ಚಾಗಿರುವುದರಿಂದಾಗಿ ನಗರದಲ್ಲಿ ಕಳ್ಳತನದ ಘಟನೆಗಳು ಹೆಚ್ಚಾಗ್ತಾ ಇದೆ. ಇಂತಹ ಒಂದು ಘಟನೆ ಗೋವಿಂದಪುರದಲ್ಲಿ ನಡೆದಿದೆ. ನೆಲಮಹಡಿಯ ಮನೆಯಿಂದ ಕಳ್ಳ ಗ್ಯಾಸ್ ಸಿಲಿಂಡರ್ ಅನ್ನ ಕದಿತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗೋವಿಂದಪುರ ನಗರದಲ್ಲಿ ನಡೆದಂತಹ ಈ ಒಂದು ಕಳ್ಳತನದ ಘಟನೆ ಸ್ಥಳೀಯರಲ್ಲಿ ಆತಂಕವನ್ನ ಹುಟ್ಟುಹಾಕಿದೆ. ಮನೆಯ ನೆಲಮಹಡಿಯಲ್ಲಿ ಇರಿಸಿದಂತಹ ಗ್ಯಾಸ್ ಸಿಲಿಂಡರ್ ಅನ್ನ ಖದೀಮನೊಬ್ಬ ಕದ್ದುಕೊಂಡು ಹೋಗ್ತಾ ಇರುವಂತದ್ದು ಸಿಸಿಟಿವಿ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಮನೆಯ ನೆಲಮಹಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನ ಇರಿಸಲಾಗಿತ್ತು. ಮನೆಯವರು ಸಾಮಾನ್ಯವಾಗಿ ಸಿಲಿಂಡರ್ನ ಅಲ್ಲೇ ಇರಿಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಹೆಚ್ಚಾಗಿರೋದ್ರಿಂದಾಗಿ ಕಳ್ಳರು ಇಂತಹ ಸಿಲಿಂಡರ್ಗಳತ್ತ ಕಣ್ಣು ಹಾಕ್ತಿದ್ದಾರೆ ಅಂತ ಗೊತ್ತಾಗಿದೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾದಂತಹ ದೃಶ್ಯದಲ್ಲಿ ಒಬ್ಬ ಖದೀಮ ಎಚ್ಚರಿಕೆಯಿಂದ ನೆಲಮಹಡಿಗೆ ಬರ್ತಾನೆ. ಸುತ್ತಮುತ್ತಲು ನೋಡಿ ಯಾರೂ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ನಂತರ ಸಿಲಿಂಡರ್ನ ತ್ವರಿತವಾಗಿ ಎತ್ಕೊಂಡು ಹೋಗ್ತಾನೆ. ಈ ದೃಶ್ಯ ಕೆಲವು ಸೆಕೆಂಡ್ಗಳಷ್ಟೇ ಇದ್ರೂ ಕೂಡ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ ಪಡೆಯುವುದಕ್ಕಾಗಿ ಜನರು ದೀರ್ಘ ಸರದಿ ಸಾಲಿನಲ್ಲಿ ನಿಲ್ಬೇಕಾಗಿರುವಂತಹ ಪರಿಸ್ಥಿತಿ. ಕೆಲವು ಪ್ರದೇಶಗಳಲ್ಲಿ ಸಿಲಿಂಡರ್ ದೊರೆಯುವಂತದ್ದೇ ಕಷ್ಟ ಆಗಿದೆ. ಈ ಅಭಾವವನ್ನ ಬಳಸಿಕೊಂಡು ಕಳ್ಳರು ಸಿಲಿಂಡರ್ ಕದಿಯುವಂತಹ ಕೃತ್ಯಗಳನ್ನ ಮಾಡ್ತಿದ್ದಾರೆ. ಗೋವಿಂದಪುರ ಪೊಲೀಸರು ಈ ಘಟನೆಯ ಬಗ್ಗೆ ದೂರನ್ನ ದಾಖಲಿಸಿ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಖದೀಮನನ್ನ ಗುರುತಿಸುವಂತಹ ಪ್ರಯತ್ನ ನಡೀತಾ ಇದೆ. ಆದರೆ ಖದೀಮನು ಮುಖವನ್ನ ಸರಿಯಾಗಿ ತೋರಿಸದೆ ತ್ವರಿತವಾಗಿ ಕೃತ್ಯವನ್ನ ಮುಗಿಸಿ ಹೋಗಿರುವಂತದ್ದು ಗುರುತಿಸೋದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕಷ್ಟ ಆಗ್ತಿದೆ ಅಂತ ಹೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಗ್ಯಾಸ್ ಅಭಾವದ ಹಿನ್ನೆಲೆ ಏನು? ಇತ್ತೀಚೆಗೆ ಜಾಗತಿಕ ಇಂಧನ ಸಮಸ್ಯೆಯಿಂದಾಗಿ ಭಾರತದಲ್ಲಿ LPG ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಇರಾನ್ ಅಮೆರಿಕ ಸಂಘರ್ಷದಿಂದಾಗಿ ಕಚ್ಚಾ ತೈಲದ ಬೆಲೆಗಳು ಕೂಡ ಏರಿಕೆಯಾಗಿದೆ. ಇದರ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ತೊಂದರೆ ಉಂಟಾಗಿದೆ. ಬೆಂಗಳೂರಿನ ಹಲವು ಪ್ರದೇಶದಲ್ಲಿ ಜನರು ಸಿಲಿಂಡರ್ ಪಡೆಯುವುದಕ್ಕೆ ದಿನಗಳ ಕಾಲ ಕಾಯುವಂತಾಗಿದೆ. ಈ ಅಭಾವವನ್ನ ಬಳಸಿಕೊಂಡು ಕಳ್ಳರು ಸಿಲಿಂಡರ್ ಕದಿಯುವಂತಹ ಕೃತ್ಯಗಳನ್ನ ಮಾಡ್ತಿದ್ದಾರೆ. ಗೋವಿಂದಪುರದ ಈ ಒಂದು ಘಟನೆ ಅದಕ್ಕೆ ಒಂದು ತಾಜಾ ಉದಾಹರಣೆ. ನೆಲಮಹಡಿ, ಬಾಲ್ಕನಿ ಅಥವಾ ಮನೆಯ ಹಿಂಭಾಗದಲ್ಲಿರಿಸಿದಂತಹ ಸಿಲಿಂಡರ್ಗಳು ಕಳ್ಳರಿಗೆ ಗುರಿಯಾಗ್ತಾ ಇದೆ. ಸಿಲಿಂಡರ್ ನ ಮನೆಯ ಒಳಗೆ ಅಥವಾ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಅಂತ ಹೇಳಿ ಸಲಹೆಗಳನ್ನ ಕೊಡಲಾಗಿದೆ. ನೆಲಮಹಡಿ ಅಥವಾ ಬಾಲ್ಕನಿಯಲ್ಲಿ ಬಿಟ್ಟು ಹೋಗಬೇಡಿ. ಸಿಸಿ ಕ್ಯಾಮೆರಾಗಳನ್ನ ಸರಿಯಾಗಿ ಅಳವಡಿಸಿ. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ತಕ್ಷಣ ಪೊಲೀಸರಿಗೆ ತಿಳಿಸಿ. ಈ ಘಟನೆ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಉಂಟಾಗಿರುವಂತಹ ಸಮಸ್ಯೆಗಳನ್ನ ಎತ್ತಿ ತೋರಿಸುತ್ತೆ. ಸರ್ಕಾರವು ಗ್ಯಾಸ್ ಪೂರೈಕೆಯನ್ನ ಸುಧಾರಿಸಬೇಕು ಅನ್ನುವಂಥದ್ದು ಜನರ ಬೇಡಿಕೆ. ಯಾಕೆಂದ್ರೆ ಅಭಾವವು ಕಳ್ಳತನ, ಕಪ್ಪು ಬಜಾರು ಮತ್ತು ಜನರ ಅನಾನುಕೂಲಕ್ಕೆ ಕಾರಣ ಆಗ್ತಾ ಇದೆ. ಗೋವಿಂದಪುರ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ವೈರಲ್ ಆದ ವಿಡಿಯೋದ ಆಧಾರದ ಮೇಲೆ ಖದೀಮನನ್ನ ಶೀಘ್ರವಾಗಿ ಬಂಧಿಸುವಂತಹ ಸಾಧ್ಯತೆ ಇದೆ. ಜನರು ತಮ್ಮ ಮನೆಗಳ ಸುರಕ್ಷತೆಯ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಪೊಲೀಸರು ಮನವಿ ಮಾಡಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.